ಇನ್ನು CWRC ಶಿಫಾರಸು ಪಾಲಿಸುವಂತೆ CWMA ಆದೇಶದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುವ ಬಗ್ಗೆ ಇವತ್ತು ತೀರ್ಮಾನ ಆಗುತ್ತೆ. ಕಾನೂನು ಹೋರಾಟವನ್ನ ಮಾಡುವ ಮೂಲಕ ಸರ್ಕಾರ ಈಗ ಹೆಜ್ಜೆಯನ್ನು ಇಡ್ತಾ ಇದೆ. ಸುಪ್ರೀಂ ಮೊರೆ ಹೋಗಿ ಇದಕ್ಕೆಲ್ಲವೂ ಕೂಡ ನಾವು ನಮ್ಮ ರಾಜ್ಯದ ನೀರನ್ನು ಉಳಿಸ್ಕೊಳ್ಬೇಕು ಅಂತ ಎಂದು ಸಭೆಯನ್ನ ನಡೆಸಿ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾರೆ ಮುಖ್ಯಮಂತ್ರಿ DK ಶಿವಕುಮಾರ್. ರಾಜ್ಯದ ವಕೀಲರಿಗೆ ತಯಾರಿ ನಡೆಸುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಕಾವೇರಿ ತೀರ್ಪು ವಿವರಣೆ ನೀಡಿದ ನೀರಾವರಿ ಕಾರ್ಯದರ್ಶಿಯವರು ಸಿಎಂ DK ಶಿವಕುಮಾರ್ಗೆ ನೀರಾವರಿ ಕಾರ್ಯದರ್ಶಿ ಮಾಹಿತಿ ಕೊಟ್ಟಿದ್ದಾರೆ. ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಹಿರಿಯ ಅಧಿಕಾರಿಗಳು ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಮಾಡೋದಕ್ಕೆ ನಿರ್ಧಾರ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ಕೊಡ್ತಾರೆ. ಡೆಸ್ಕ್ ಇಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಅನಂತ. ಅಂತ ನೋಡ್ತಾ ಇದ್ದೀವಿ, ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಕರ್ನಾಟಕಕ್ಕೆ ಅನ್ಯಾಯ ಅಂತ ಹೇಳಿ ಈಗ ಕಾನೂನು ಹೋರಾಟಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಈ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಶಿವಕುಮಾರ್, ಪ್ರಮುಖವಾಗಿ 15 ದಿನ 12 ಕ್ಯೂಸೆಕ್ ನೀರನ್ನ 12,000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ ಈಗಾಗಲೇ CWMA ಆದೇಶವನ್ನ ಮಾಡಿರ್ತಕ್ಕಂಥದ್ದು. ಇದು ಈಗ ರಾಜ್ಯದ ಪಾಲಿಗೆ ತೀವ್ರವಾದಂಥ ಒಂದು ಆಘಾತವನ್ನ ಉಂಟು ಮಾಡಿದೆ. ಯಾಕಂದ್ರೆ ಈಗ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸರಿಯಾಗಿ ಮಳೆ ಆಗ್ತಾ ಇಲ್ಲ. ಇಡೀ ರಾಜ್ಯಾದ್ಯಂತ ತೀವ್ರವಾದಂಥ ಒಂದು ಬರಗಾಲ ಶುರುವಾಗಿರ್ತಕ್ಕಂಥದ್ದು. ನೀರೇನನ್ನು ಹರಿಸಿದ್ರೆ ಮುಂದೆ ಬೆಂಗಳೂರು ಸೇರಿದಂತೆ ಸುತ್ತಮುತ್ತ ಒಂದು ಜಿಲ್ಲೆಗಳಿಗೆ ಕುಡಿಯೋ ನೀರಿನ ಸಮಸ್ಯೆ ಎದುರಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಮೊರೆ ಹೋಗೋದಕ್ಕೆ ಈಗ ಸಿಎಂ DK ಶಿವಕುಮಾರ್ ಅವರು ಆಲೋಚನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನೀರಾವರಿ ಸಚಿವ ರಾಮಲಿಂಗಾರೆಡ್ಡಿ ಹಾಗೆ ಹಿರಿಯ ಅಧಿಕಾರಿಗಳು ಮತ್ತೆ ಕಾನೂನು ತಜ್ಞರ ಜೊತೆ ಇವತ್ತು 1 ಗಂಟೆಗೆ ಸಭೆಯನ್ನ ಮಾಡಲಿದ್ದಾರೆ. ಸಭೆಯಲ್ಲಿ ಎಲ್ಲರ ಒಂದು ಅಭಿಪ್ರಾಯವನ್ನ ಪಡೆದು ಮುಂದೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಾ ಬೇಡವಾ, ಮುಂದೆ ಈ ಸಂಕಷ್ಟವನ್ನ ಯಾವ ರೀತಿ ಎದುರಿಸಬೇಕು, ಮತ್ತೆ ಸುಪ್ರೀಂ ಕೋರ್ಟ್ಗೆ ಆಗಿರ್ಬೋದು ಅಥವಾ CWRC CWMA ಇವ್ರಿಗೆ ವಾಸ್ತವ ಪರಿಸ್ಥಿತಿ ಹೇಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದು ನಿಟ್ಟಿನಲ್ಲಿ ಅಧಿಕಾರಿಗಳ ಜೊತೆ ಸಭೆ ಮಾಡೋದಕ್ಕೆ ಇವತ್ತು ಸಿಎಂ DK ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಹಾಗೆ ಸಂಜೆ 4 ಗಂಟೆಗೆ ಕೂಡ ಎಲ್ಲ ಒಂದು ಸಚಿವರ ಒಂದು ಸಭೆಯನ್ನು ಕೂಡ ಕರೆದು ಮುಂದೆ ಕಾವೇರಿ ವಿಚಾರವಾಗಿ ಯಾವ ರೀತಿ ಕೇಂದ್ರದ ಮನವೊಲಿಕೆ ಆಗಿರ್ಬೋದು ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋ ಒಂದು ತೀರ್ಮಾನವನ್ನ ಮಾಡಲಿದ್ದಾರೆ. ಸದ್ಯ ನಾಳೆ ಕರ್ನಾಟಕ ಬಂದ್ಗೆ ಈಗ ಕನ್ನಡ ಪರ ಸಂಘಟನೆಗಳು ಹಾಗೆ ರೈತ ಪರ ಸಂಘಟನೆಗಳು ತೀರ್ಮಾನ ಮಾಡತಕ್ಕಂತ ಒಂದು ಸಾಧ್ಯತೆ ಇದೆ. ಹಾಗಾಗಿ ಆ ಒಂದು ಸಂಘಟನೆಗಳ ಮನವೊಲಿಕೆ ಕೂಡ ಮಾಡತಕ್ಕಂತ ವಿಚಾರವಾಗಿ ಇವತ್ತು ಮಹತ್ವದ ಸಭೆಯನ್ನ ಸಿಎಂ ಮಾಡಲಿದ್ದಾರೆ. ಶಿವಕುಮಾರ್, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.